ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ರಂಗೋಲಿ ನೋಡ್ರಿ. ಬೆಳಗ್ಗೆ ನಾನಿಲ್ಲಿ ಹೊಸ್ತರ ಹತ್ರ ಹಾಕಿದ್ದೆ. ಆಮೇಲೆ ಇದು ತುಳಸಿ ಹತ್ರ ಹಾಕಿರೋ ರಂಗೋಲಿ. ಇವತ್ತಿನ ಸಿಂಪಲ್ ಆಗಿರೋ ರಂಗೋಲಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಎಲ್ರಿಗೂ. ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ವಿಡಿಯೋ. ಈವ್ನಿಂಗ್ ಕಂಟಿನ್ಯೂ ಮಾಡಿದ್ದೀನಿ ನೋಡ್ರಿ. ಸಂಜೆ ಅಡುಗೆ ಏನು ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಇಲ್ಲಿ. ಫಸ್ಟ್ ಇಲ್ಲಿ ರೈಸ್ ಮಾಡೋಕೆ ಇಟ್ಟೀನಿ ರೀ, ಸ್ವಲ್ಪ ಚಿತ್ರಾನ್ನ ಮಾಡ್ಬೇಕಂತೇಳಿ. ಆಮೇಲೆ ಇದು ಸೈಡಿಗೆ ಇಟ್ಬಿಟ್ಟು ಗೋಧಿ ಹಿಟ್ಟನ್ನ ನಾದ್ಕೊಳ್ಲಿಕ್ಕತ್ತೀನಿ ನಾನಿಲ್ಲಿ. ಸ್ವಲ್ಪ ಒಂದು ಪರತೊಳಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು. ನಾನು ಚಪಾತಿಗೆ ನಾದ್ಕೋತೀನಿ ನೋಡ್ರಿ, ಅದಕ್ಕೆ ಸ್ವಲ್ಪ ಪಳಸಾಗಿ ನಾದ್ಕೋಬೇಕಾಗ್ತೈತಿ ಇಲ್ಲಿ ಹಿಟ್ಟು. ಚಕೋಳಿಗೆ ಯಾರೆಲ್ಲ ಇಷ್ಟ ಆಗ್ತದೆ ಅಂತ ಹೇಳ್ರಿ ಫ್ರೆಂಡ್ಸ್. ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು. ಯಾರಿಗೆಲ್ಲ ಇಷ್ಟ ಆಗ್ತೈತಿ ಈ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸ್ರಿ. ನಂಗಂತೂ ಭಾಳ ಇಷ್ಟ ಆಗ್ತೈತಿ. ನಾನಿಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ಇಲ್ಲಿ ಮಾಡ್ಲಿಕ್ಕತ್ತೀನಿ ಇದನ್ನು. ಚೆಂದ ಒಂದು ಸರಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಚೆಂದಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಒಂದು ಏನಾರು ಬೊಗಣೆದೇನ ಏನಾರು ಇಟ್ಕೊಂಡು ಕವರ್ ಮಾಡಿ ಇಟ್ಬಿಡ್ಬೇಕು ಒಂದು 5 ನಿಮಿಷ. ಇದು ಕವರ್ ಮಾಡಿರೋದನ್ನ ಸೈಡಿಗೆ ಇಟ್ಬಿಡ್ತೀನಿ ರೀ ನಾನು. ಸ್ವಲ್ಪ ಚಿತ್ರಾನ್ನಗೆ ಏನು ಬೇಕಾಗ್ತದೆ ಅದೆಲ್ಲ ಕಟ್ ಮಾಡಿ ಇಟ್ಕೊತೀನಿ ನಾನು. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ನಿಂಬೆಹಣ್ಣು ಬೇಕಾಗುತ್ತೆ, ಒಂದು ನಿಂಬೆಹಣ್ಣು ಇಟ್ಕೊಂಡಿನಿ ನಾನಿಲ್ಲಿ. ಚಿತ್ರಾನ್ನಕ್ಕೆಲ್ಲ ಹಸಿ ಕಾಯಿನ ತುರಿದು ಹಾಕ್ತಾರೆ. ನನ್ನ ಕಡೆ ತೆಂಗಿನಕಾಯಿ ಇರಲಿಲ್ಲ, ಖಾಲಿಯಾಗಿತ್ತು. ಅದ್ರ ಸಲ ನಾನು ಹಾಗೆ ಚಿತ್ರಾನ್ನ ಮಾಡಕತ್ತೀನಿ. ಆಮೇಲೆ ಚಕೋಲಿಗೂ ಹಾಕ್ತಾರೆ. ಹಸಿ ಕೊಬ್ಬರಿ ಆದ್ರೆ ಹಾಕ್ಬೋದು, ಒಣ ಕೊಬ್ಬರಿ ಆದ್ರೆ ಹಾಕ್ಬೋದು. ಬಟ್ ನನ್ನ ಕಡೆ ಇರಲಿಲ್ಲ, ಅದಕ್ಕೆ ನಾನು ಹಾಗೆ ಮಾಡಕತ್ತೀನಿ. ಇತ್ತಂದ್ರೆ ಇದಕ್ಕೆ ಒಣ ಕೊಬ್ಬರಿ ಆದರೆ ಹೆಚ್ಚು ಹಾಕ್ರಿ, ಹಸಿ ಕೊಬ್ಬರಿ ಆದ್ರೆ ಹಾಕ್ಬೋದು. ಚಕೋಲಿಗೂ ಹಾಕಬೇಕಾಗ್ತೈತಿ. ಆಮೇಲೆ ಚಿತ್ರಾನ್ನಗೂ ಹಾಕಿದ್ರೆ ಒಂಥರ ಏನೋ ಟೇಸ್ಟ್ ಅನಿಸ್ತೈತಿ. ಆಮೇಲೆ ಚಿತ್ರಾನ್ನಕ್ಕೆ ನಾನಿಲ್ಲಿ ಉಳ್ಳಾಗಡ್ಡೆದೇನು ಹಾಕಕತ್ತಿಲ್ಲ ರೀ. ನಾನು ಜಸ್ಟ್ ಒಗ್ಗರಣೆಗೆ ಏನು ಬೇಕಾಗೋದು ಅದೆಲ್ಲ ಅಷ್ಟೇ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಜೀರಿಗೆ ಇವೆಲ್ಲ ಇಷ್ಟು ನಾರ್ಮಲ್ ಹಾಕಿ ಮಾಡಕತ್ತೀನಿ ಅಷ್ಟೇ ಇವತ್ತು. ನೋಡಿರಿ, ಬೆಲ್ಲನ ಈ ಥರ ಕರಗಿಸ್ಕೋಬೇಕಾಗ್ತೈತಿ. ಕರಗಿಸ್ಕೊಂಡು ನಾವಿಲ್ಲಿ ಸೋಸಿ ಮತ್ತು ವಾಪಸ್ ನಾನಿಲ್ಲಿ ಕುದಿಸೋಕಿಡಕತ್ತೀನಿ. ಈಗ ಚಪಾತಿ ಥರ ನಾವು ಲಟ್ಸ್ಕೋಬೇಕಾಗ್ತೈತಿ ರೀ ಇದನ್ನು. ಹಿಟ್ಟೇನು ಹಚ್ಚಂಗಿರಂಗಿಲ್ಲ ರೀ, ಎಣ್ಣೆ ಹಚ್ಚಿ ಲಟ್ಸ್ಕೋಬೇಕಾಗ್ತೈತಿ ಚೆಂದಂಗೆ. ಭಾಳ ತಿಳುವೇನು ಲಟ್ಸ್ಕೋಬೇಕಾಗಿಲ್ಲ ಇದಕ್ಕೆ. ನಮ್ಗೆ ಯಾವ ರೀತಿ ಬೇಕಾಗುತ್ತೆ ಆ ಥರ ಸೈಜೊಳಗೆ ನಾವು ಈ ಥರ ಕೊರೆದು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗ್ತೈತೆ ರೀ. ಇದೇನು ಜಲ್ದಿನೇ ರೆಡಿ ಆಗ್ತೈತೆ ರೀ, ಅಷ್ಟೊಂದೇನು ಇದಿರಲ್ಲ. ಒಂದು 10 ನಿಮಿಷ ಎಲ್ಲ ಆಗ್ತೈತಿ. ಮಾಡ್ಬೋದು ಯಾರಾದರೂ ಬಂದಾಗ. ಅದರ ಈ ಟೈಮಲ್ಲಿ ಚಳಿಗಾಲದಾಗ ಚಲೋ ಅನಿಸ್ತೈತೆ ರೀ, ಬೆಚ್ಚಗೆ. ಈ ಸಂಜೆ ಟೈಮಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿನ್ನಬೇಕು, ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರೆ. ಈ ರೀತಿ ಒಂದೊಂದು ಪೀಸ್ ನಾನು ಹಾಕಿ ನಿಮ್ಗೆ ತೋರ್ಸಾಕತ್ತೀನಿ ರೀ. ಎಲ್ಲ ಈ ಥರನೇ ಚೆಂದಂಗೆ ಒಂದೊಂದೊಂದು ಪೀಸ್ಗಳನ್ನ ಹಾಕಬೇಕಾಗ್ತೈತಿ ನೀಟಂಗೆ. ನಾನಿಲ್ಲಿ ಒಂದು 2 ಅಷ್ಟೇ ಮಾಡಿ ತೋರ್ಸಾಕತ್ತೀನಿ ರೀ ನಿಮ್ಗೆ. ಆಮೇಲೆ ಇದಕ್ಕೇನು ಡ್ರೈ ಫ್ರೂಟ್ಸ್ ಎಲ್ಲ ಏನು ಹಾಕ್ಬೇಕಂತೀನಲ್ಲ, ಹಾಗೇ ಮಾಡೋದು. ಸ್ವಲ್ಪ ಏಲಕ್ಕಿ, ಸ್ವಲ್ಪ ತುಪ್ಪ ಅದೆಲ್ಲ ಹಾಕ್ಕೊಂಡು ಮಾಡಿದ್ರೆ ಆಗೋಗ್ತೈತಿ. ಇದಕ್ಕೇನು ಹಾಲಾಗಲಿ ಆಮೇಲೆ ಡ್ರೈ ಫ್ರೂಟ್ಸು ಅದೇನೂ ಹಾಕೋಂಗಿಲ್ಲ. ಈ ಥರ ಎಲ್ಲ ಹಾಕಿದ್ಮೇಲೆ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಬೇಕಾಗ್ತೈತಿ ಇದಕ್ಕೆ ಚೆಂದಂಗೆ. ಅವಾಗ ಒಂಥರ ತಿಕ್ನೆಸ್ ಜಾಸ್ತಿ ಆಗ್ಬಿಡುತ್ತೆ ರೀ. ಈಗ ಗೊತ್ತಾಗ್ತೈತಿ ತಿಕ್ಕಾಗಿ ಆಗ್ಬಿಡ್ತೈತಿ ಇದು.
ಆವಾಗ ಫುಲ್ ಒಂಥರ ಇದು ಅನಿಸ್ತೈತೆ ರೀ, ಗೊತ್ತಾಗ್ತೈತೆ ನಿಮ್ಗೆ ತಿಕ್ಕಾದಾಗ. ಆಮೇಲೆ ತುಪ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊರಿ. ಇಲ್ಲಾಂದ್ರೆ ತಿನ್ನಬೇಕಾದ್ರೂ ತುಪ್ಪ ಹಾಕೋಬೋದು, ಇಲ್ಲಾಂದ್ರೆ ಇದ್ರೊಳಗೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಏಲಕ್ಕಿನ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಬೇಕಷ್ಟೇ. ಇಷ್ಟೇ ರೀ, ಇದು ಸಿಂಪಲ್ ಐತಿ ಇದು ಮಾಡೋದು. ಏನು ಹಿಟ್ಟು ನಾದು ಇಟ್ಕೊಳ್ಳೋದೇನಿದೆ ನೋಡ್ರಿ, ಅದೊಂದಿಷ್ಟು ಒಂದು 5 ನಿಮಿಷ ಲೇಟ್, ಒಂದು 10 ನಿಮಿಷ ಬೇಡ ಲೇಟ್ ಆಗುತ್ತೆ ಅಷ್ಟೇ ರೀ. ಇದು ಮಾಡೋದ್ರೊಳಗೆ ಏನು ಲೇಟ್ ಇಲ್ಲ, ಆರಾಮಾಗಿ ಜಲ್ದಿಯಾಗಿ ಹೋಗ್ತೈತಿ. ಒಂದು 10-15 ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿ ಹೋಗ್ತೈತಿ ನೋಡಿರಿ. ಆಮೇಲೆ ಇಲ್ಲಿ ಚಿತ್ರಾನ್ನ ಮಾಡಾಕತ್ತೀನಿ ನಾನು. ಸ್ವಲ್ಪ ಕಡಲೆಬೇಳೆ, ಆಮೇಲೆ ಶೇಂಗಾ, ಉದ್ದಿನಬೇಳೆ, ಸಾಸಿವೆ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ರೀ ನಾನು. ಅನ್ನ ಮಾಡಿದ್ನೆಲ್ಲ ಅನ್ನ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ನಿಂಬೆಹಣ್ಣ ಹಿಂಡಾಕತ್ತೀನಿ ರೀ ನಾನು. ಅವಾಗ ಒಗ್ಗರಣೆಯೊಳಗೇನು ಹಾಕಿಲ್ಲ ನಾನು. ಲಾಸ್ಟ್ ಎಂಡಿಗೆ ನಾನು ಇಲ್ಲಿ ನಿಂಬೆಹಣ್ಣ ನಿಮ್ಗೆ ಎಷ್ಟು ಬೇಕಾಗುತ್ತೋ ಹುಳಿ ನೋಡಿಕೊಂಡು ಒಂದು ನಿಂಬೆಹಣ್ಣ ಹಾಕ್ಕೊಂಡೀನಿ. ಹಾಕಿ ಚೆಂದ ಒಂದು ಸಾರಿ ಮಿಕ್ಸ್ ಕೊಟ್ಟರೆ ಇದೂ ರೆಡಿಯಾಗಿ ಹೋಗ್ತೈತೆ ರೀ. ನೋಡಿರಿ, ಚಿತ್ರಾನ್ನ ರೆಡಿಯಾಗಿ ಹೋಯ್ತು. ಇವತ್ತಿನ ಅಡುಗೆ ಇಷ್ಟ ಆಗಿತ್ತು ನೋಡಿರಿ. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.